ವಿದ್ಯಾರ್ಥಿಗಳೇ, ಎಲ್ಲ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಚಾಪ್ಟರ್ ಯಾವುದಪ್ಪ ಅಂದ್ರೆ HCF ಆ್ಯಂಡ್ LCM. ಹೌದಾ? ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತೀರಾ, ಎಲ್ಲ ಟಫ್ ಕ್ವಶನ್ಗಳಿಗೂ ಕೂಡ ಆನ್ಸರ್ ಸಾಲ್ವ್ ಮಾಡ್ಲಿಕ್ಕೆ ಬಂದಿರ್ತೈತೆ. ಬಟ್ ನಿಮ್ಗೆ ಸಿಂಪಲ್ ಆಗಿ LCM HCF ಬರಲ್ಲ. ಲಸ ಮಸ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಕೆಲವೊಂದು ಬೇರೆ ಬೇರೆ ಲೆಕ್ಕಗಳದಾಗಿರ್ಬೋದು, ಮತ್ತು ಈ ಸಂಖ್ಯಾ ಸರಣಿ, ಹೌದಾ, ಈ ಕ್ಯಾಲೆಂಡರ್, ಯಾವುದೇ ಸಮಸ್ಯೆಗಳಾಗಲಿ ಅಲ್ಲಿ ಕೆಲವೊಂದು ಸಲ ಲಸ ಮಸ ಅಪ್ಲೈ ಆಗ್ತೈತ್ರಿ. ನಿಮಗೆ ಅಲ್ಲಿ ಲಸನೇ ಬರಲಿಲ್ಲ ಅಂದ್ರೆ ಏನು ಮಾಡೋದು? ಹೌದಾ? ಲಸಗಳ ಮೇಲೇನೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಮ್ಯಾಥ್ಸ್ದಲ್ಲಿ. ಹೌದಾ? ನೋಡ್ರಿ, ನಿಮ್ಗೆ ಇವತ್ತು ಸಿಂಪಲ್ ಆಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಲಸವನ್ನ ಕಂಡು ಹಿಡಿದು ಕೊಡ್ತೀನಿ. ಲಸ ಮತ್ತು ಮಸಗಳನ್ನು ಯಾವ ರೀತಿ ಕ್ವಶನ್ ಬರುತ್ತೆ ಮತ್ತು ಯಾವ ರೀತಿ ನೀವು ಐಡೆಂಟಿಫೈ ಮಾಡಬೇಕು, ಯಾವ ರೀತಿ ಮಸ ಮತ್ತು ಲಸಗಳನ್ನು ಹೆಂಗೆ ಕಂಡು ಹಿಡಿಯಬೇಕು ಅನ್ನೋದು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದಾ? ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, 12, 30 ಮತ್ತು 60ರ ಲಸ ಅಂದ್ರ 12, 30, 60ರ ಲಸ ಎಷ್ಟು? ಆಪ್ಷನ್ ಎ ಕೊಟ್ಟನ 20, ಆಪ್ಷನ್ ಬಿ 31, ಆಪ್ಷನ್ ಸಿ 60, ಆಪ್ಷನ್ ಡಿ 80. ಹೌದಾ? ಎಷ್ಟೋ ಜನಕ್ಕೆ ಲಸ ಅಂದ್ರೆ ಗೊತ್ತಿರಲ್ಲ. ಲಸ ಅಂದ್ರೆ ಏನಪ್ಪ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ. ನಿಮಗೆ ಲಸ ಬಿಡಿಸ್ಬೇಕಂದ್ರ ಭಾಗಾಕಾರ ವಿಧಾನದಿಂದ ಬಿಡಿಸಬಹುದು, ಅಪವರ್ತನ ವಿಧಾನದಿಂದನೂ ಕೂಡ ಬಿಡಿಸಬಹುದು. ನೋಡ್ರಿ, ಲಸ ಕಂಡು ಹಿಡಿಬೇಕಂದ್ರ ಕೊಟ್ಟಿರ್ತಕ್ಕಂಥ 3 ಸಂಖ್ಯೆಗಳನ್ನ ನೀವು ಬರ್ಕೋಬೇಕು. 12, 30, 60. ಹೌದಾ? ಇದನ್ನ ಬರ್ಕೊಂಡ ತಕ್ಷಣ ಏನ್ ಮಾಡ್ಬೇಕು, ಎಲ್ಲಕ್ಕೂ ಒಂದೊಂದು ಲೈನ್ ಹೊಡಿಬೇಕು. ಹೌದಾ? ಎಲ್ಲರಿಗೆ ಆಲ್ಮೋಸ್ಟ್ ಆಲ್ 9ರ ತನಕ ಮಗ್ಗಿ ಬಂದೇ ಬರ್ತಾವ. ಹೌದಾ? ನೋಡ್ರಿ, 2 ಎಸ್ಲೆ 12 ಎಲ್ಲ ಸೇಮ್ ಯಾವ ಮಗ್ಗಿಯಾಗ ಹೋಗ್ತಾವ ಆ ಮಗ್ಗಿಲೇನು ಹೊಡೆದ್ರು ಬರ್ತೈತಿ. ಇನ್ನೊಂದು ಏನಪ್ಪ ಅಂದ್ರ ಅತಿ ಚಿಕ್ಕ ಸಂಖ್ಯೆ ಎಂದು ಕೂಡ ನೀವು ಮಗ್ಗಿ ಮಾಡಿದ್ರು ನಡೀತೈತಿ. ನೋಡ್ರಿ, 2 ಎಸ್ಲೆ 12, 2 6ಲೆ 12. ಹೌದಾ? ನೆಕ್ಸ್ಟ್ 2 ಎಸ್ಲೆ 30, 2 15ಲೆ 30. ನೆಕ್ಸ್ಟ್ 2 ಎಸ್ಲೆ 60, 2 30ಲೆ 60. ಹೌದಾ? ನೆಕ್ಸ್ಟ್ ನೀವೇನ್ ಮಾಡ್ಬೋದು, 3 ಯಾವ ಮಗ್ಗೆ ಬರ್ತಾವ ನೋಡ್ಕೋಬಹುದು. ಸೊ ನೋಡ್ರಿ, 6, 15, 30 2 ಮಗ್ಗೆಗೆ 2 ಬರ್ತಾವ. 2ರಿಂದನೂ ಮಾಡಿದ್ರು ಬರ್ತೈತಿ ಲಸ. ಬಟ್ 3 ಯಾವ ಮಗ್ಗೆ ಬರ್ತಾವ ಸೇಮ್ ಇದ್ದುದು ಆ ಮಗ್ಗಿಯನ್ನು ತಗೋಬೇಕು. ನೋಡ್ರಿ, 3 ಮಗ್ಗೆ 3 ಬರ್ತಾವಲ್ಲ, 3 2ಲೆ 6, 3 5ಲೆ 15. ನೆಕ್ಸ್ಟ್ 3 ಎಸ್ಲೆ 3 10ಲೆ 30. ಹೌದಾ? ನೋಡ್ರಿ, ಇಲ್ಲಿ ಇವು 3 ಸಂಖ್ಯೆಗಳನ್ನ ಮತ್ತೆ ಗಮನಿಸಿ. 2, 5, 10 ಎಲ್ಲ ಡಿಫ್ರೆಂಟ್ ಇದೆ. ಹೌದಾ? ಇವು 5, 10 ಮಾತ್ರ ಒಂದು ಮಗ್ಗಿಯಾಗ ಬರ್ತಾವ, 2 ಒಂದೇ ಮಗ್ಗಿಯಾಗ ಬರಲ್ಲ. ನಿಮ್ಗೆ ಈಗ ಏನ್ ಮಾಡ್ಬೇಕಂದ್ರ ಮಸ ಅನ್ನ ಐಡೆಂಟಿಫೈ ಮಾಡಬಹುದು. ನೋಡ್ರಿ, ಮಸ ಮಸ ಅಂದ್ರ ಎಲ್ಲಿವರೆಗೆ, ಹೌದಾ, ಕೇಳಿ, ಮ ಸ ನಿಮಗೆ ಎಲ್ಲಿವರೆಗೆ ಒಂದೇ ಮಗ್ಗಿಯಾಗ ಸೇಮ್ ಹೋಗ್ತಾವಲ್ಲ ನಂಬರ್, ಅಲ್ಲಿವರೆಗೆ ಮಾಡ್ಕೊತ ಹೋಗ್ಬೇಕು. ಎಲ್ಲಿವರೆಗೆ ಒಂದೇ ಮಗ್ಗಿಯಾಗ 3 ಹೋಗಲ್ಲ ಅಲ್ಲಿಂದ ಸ್ಟಾಪ್ ಮಾಡಬೇಕು. ಅಲ್ಲಿ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತೈತಿ, ಮಸ. ಮಸ ಅಂದ್ರೆ ಎಷ್ಟು? 2 × 3 ಎಷ್ಟಾಯ್ತು? 6. ಹೌದಾ? 12, 30, 60ರ ಮಸ ಹೇಳ್ಕೊಟ್ ನಾ ನಿಮ್ಗೆ. ಇಲ್ಲಿ ಕೇಳಿದ್ದೇನು? ಲಸ. ಲಸ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಕೊನೆವರೆಗೂ ಮಾಡ್ಕೊತ ಹೋಗ್ಬೇಕು. ಹೌದಾ? ನೋಡಿ, ಲಸ ಅಂದ್ರೆ ಲಾಸ್ಟ್ 1 ಬರೋವರೆಗೂ ನೀವು ಮಾಡ್ಕೊತ ಹೋಗ್ಬೇಕು. ನೋಡ್ರಿ, ಇವೆಲ್ಲ ಬೇರೆ ಬೇರೆ ಬಗ್ಗೆ ಬರ್ತಾವ. ಹೌದಾ? ಸೊ 2 1ಲೆ 2, 5ಕ್ಕೆ 5 ಸೇಮ್ ಇಡೋದು. ನೆಕ್ಸ್ಟ್ 2 5ಲೆ 10, 2ರ ಬಗ್ಗೆ ಹೋಗ್ತದೆ. ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರ 5 1ಕ್ಕೆ 1, 5 1ಲೆ 5. ಕೊನೆಗೆ 1 ಬರೋವರೆಗೂ ಏನ್ ಮಾಡ್ಬೇಕು, ನೀವು ಲಸ ಅನ್ನು ತಕೋಬೇಕು. ಕೊನೆಗೆ 1 ಬರೋ ತನಕ ನೀವು ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. ನೋಡ್ರಿ, ಈಗ ನಮ್ಗೆ ಸಿಗ್ತೈತಿ LCM ಅಥವಾ ಲಸ = ಎಲ್ಲ ಇಂಟು ಮಾಡಿ. 2 3ಲೆ, ಸೊ ನೋಡ್ರಿ, 2 × 3 × 2 × 5. ಹೌದಾ? ಎಷ್ಟಾಗ್ತದ? 2 3ಲೆ 6, 6 2ಲೆ 12, 12 5ಲೆ 60. ಹೌದಾ? ನೋಡ್ರಿ, ಇಲ್ಲಿ ಎಲ್ಲೈತಿ ಆಪ್ಷನ್? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೌದಾ? ಇದೇ ತರ 3 ಕೊಡ್ಬೋದು, ಕೇವಲ 2 ಕೊಡ್ಬೋದು. 2 ಸಂಖ್ಯೆಗಳನ್ನು ಕೊಟ್ಟು ಅವರ ಲಸ ಕಂಡು ಹಿಡಿಯೋದು ಕೇಳ್ಬೋದು. ಲಸ ಅಂದ್ರ ಪೂರ್ತಿ ಕೊನೆವರೆಗೂ
ಅಲ್ಲೇ ಸ್ಟಾಪ್ ಮಾಡಿಬಿಡೋದು, ಅದನ್ನ ಮಸ ಅಂತ ಹೇಳ್ಕೊಡ್ಬೋದು. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಈ ಲಸ ಮಸಗಳ ಮೇಲೆ ಪ್ರಶ್ನೆ ಕೇಳ್ತಾನ, ಇನ್ನೊಂದು ಡಿಫ್ರೆಂಟ್ ಕೇಳ್ತಾನ್ರಿ, ಅದೊಂದು ಕ್ವಶನ್ ನೋಡಬೇಕು. ಹೌದಾ? ನೋಡ್ರಿ, ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಾನ? ಹೌದಾ? 2 ಸ್ಕ್ವೇರ್ ಇಂಟು 5 ಕ್ಯೂಬ್ ಇಂಟು 3 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಇಂಟು 3 ಇಂಟು 5⁻1 ಇದರ ಲಸ ಕೇಳನ್ರಿ. ಹೌದಾ? ಹೆಂಗ ಇದ್ರೊಳಗೆ ಲಸ ಹೆಂಗ ಐಡೆಂಟಿಫೈ ಮಾಡೋದಪ್ಪ ಅಂದ್ರ, ಇದ್ರೊಳಗ ಲಸ ಅಂದ್ರೆ ಏನ್ರಿ? ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಯಾವುದರ ಸಂಖ್ಯೆಯ ಮೇಲೆ ಘಾತ ಅಥವಾ ಡಿಗ್ರಿ ಹೆಚ್ಚಾಗಿರುತ್ತದೋ ಆ ಸಂಖ್ಯೆಯನ್ನು ನಾವು ಏನ್ ಮಾಡಬೇಕು? ಲಸ ಒಳಗೆ ತಗೋಬೇಕು. ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಹೌದಾ? ಇಲ್ಲಿ ಇದ್ರ 2ರ ಘಾತ 2 ಐತಿ, ಇಲ್ಲಿ 2ರ ಘಾತ 2 ಅದ. ಅದ್ರ ಒಳಗ ಒಂದು ಸಾಮಾನ್ಯ ಅಂದ್ರೆ ಏನು? ಒಂದು ಕಾಮನ್ ತಗೋಬೇಕು. ಅಲ್ಲಿ 2 ಸ್ಕ್ವೇರ್ ಎಲ್ಲೈತಿ? ಇಲ್ಲಿ ಐತಿ ನೋಡ್ರಿ, ಆಪ್ಷನ್ ಬಿ ಒಳಗ. ಹೌದಾ? ಒಂದನ್ನ ತಗೋಬೇಕ್ರಿ, 2 ಸ್ಕ್ವೇರ್ ಅಥವಾ 2ರ ಘಾತ ಒಂದು ಕಡೆ 3 ಇತ್ತಂದ್ರ ಹೈಯೆಸ್ಟ್ ಘಾತ ಇರ್ತಕ್ಕಂಥದ್ದು ಅಥವಾ ಹೈಯೆಸ್ಟ್ ಡಿಗ್ರಿ ಇರ್ತಕ್ಕಂಥದ್ದು ನಾವು ತಗೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 5 ಕ್ಯೂಬ್ ಐತಿ, ಇಂಟು ಅಷ್ಟೇ ಆಗ್ರಿ. ಇಲ್ಲಿ 5 ಕ್ಯೂಬ್ ಐತಿ, ಇಲ್ಲಿ 5⁻1 ಐತಿ. ನಾವ್ ಏನ್ ಹೇಳಿದೀವಿ? ಲಸ ಅಂದ್ರೆ ಏನ್ ಮಾಡ್ಬೇಕು? ಹೈಯೆಸ್ಟ್ ಘಾತ. ಇಲ್ಲಿ 1 3 ಕಂಪೇರ್ ಮಾಡಿದ್ರೆ 3 ಹೈಯೆಸ್ಟ್ ಐತಿ. ಸೊ ಅದನ್ನ ನಾವು ತಗೋತೀವಿ 5⁻³ ಅಥವಾ 5 ಕ್ಯೂಬ್ ಅಂತೇವೆ. ಹೌದಾ? ನೆಕ್ಸ್ಟ್ ಏನ್ ಮಾಡ್ತೇವೆ? ಇಂಟ ಹಾಕ್ತೇವೆ. ಇನ್ನೊಂದು ಸಂಖ್ಯೆ ಯಾವ್ದಪ್ಪ ಅಂದ್ರ 3 ಸ್ಕ್ವೇರ್ 3. ಇದರ ಘಾತ ಏನು ಇಲ್ಲಪ್ಪ ಅಂದ್ರ 1 ಇರ್ತೈತಿ. ಇದರ ಘಾತ 3 ಸ್ಕ್ವೇರ್. ಹೈಯೆಸ್ಟ್ ನಂಬರ್ ಇದು ತಗೋತೇವೆ, ಯಾವ್ದಪ್ಪ ಅಂದ್ರ 3 ಸ್ಕ್ವೇರ್. ಇದು ಎಲ್ಲೈತಿ ನೋಡ್ರಿ ನಿಮ್ದು ಆಪ್ಷನ್? 2 ಸ್ಕ್ವೇರ್ 5 ಕ್ಯೂಬ್ ಅಂಡ್ 3 ಸ್ಕ್ವೇರ್ ಎಲ್ಲೈತ್ರಿ? ಇಲ್ಲೈತಿ ನೋಡ್ರಿ. ಐತಿಲ್ರಿ ಇದ್ರಾಗ ಆಪ್ಷನ್? 2 ಸ್ಕ್ವೇರ್ 3 ಸ್ಕ್ವೇರ್ 5 ಕ್ಯೂಬ್. ಸಾರಿ, ಕ್ಯೂಬ್ ಕೊಟ್ಟೆ 4 ಹಾಕ್ಯಾರಿ, ಕ್ಯೂಬ್ ಕೊಡ್ಬೇಕು. ಹೌದಾ? ಇದು ನಿಮ್ಮ ಆಪ್ಷನ್. ಮಸ ಅಂದ್ರೆ ಏನ್ ಮಾಡ್ಬೇಕು? 2 ಕಡೆ ಸೇಮ್ ಇರ್ತಕ್ಕಂಥದ್ದು. ನೋಡ್ರಿ, ಇದರದೇ ಮಸ. ಇದು ಏನಿತ್ತು? LCM ಇತ್ತು. ಈ ಸಂಖ್ಯೆದೆ ನಿಮಗೆ HCF ಬೇಕಾಗಿತ್ತಪ್ಪ ಅಂದ್ರ ಕೇವಲ ಏನಿರ್ಬೇಕು? 2 ಕಡೆ ಸೇಮ್ ಇದ್ದು ಮಾತ್ರ ತಗೋಬೇಕು. ಮಸ ಒಳಗೆ ಹಾಗಿಲ್ಲ, ಎಲ್ಲಾನ ತಗೋತಿದ್ದೆವು. ಇಲ್ಲಿ ಏನ್ ಮಾಡ್ಬೇಕು? ಸೇಮ್ ಇದ್ದುದು ಮತ್ತು ಚಿಕ್ಕ ಘಾತ ಸಂಖ್ಯೆ. ಇಲ್ಲಿ 2 ಸ್ಕ್ವೇರ್ ಅದ, ಅದನ್ನು ತಗೋತೀವಿ. 2 ಸ್ಕ್ವೇರ್ ಇಂಟು ಇಲ್ಲಿ 5 ಕ್ಯೂಬ್ ಅದ, ಇಲ್ಲಿ 5⁻1 ಅದ. ಚಿಕ್ಕ ಘಾತ ಇದ್ದುದು 1 ತಗೋತೇವೆ. ನೆಕ್ಸ್ಟ್ ಇಲ್ಲಿ 3 ಸ್ಕ್ವೇರ್ ಅದ, ಇಲ್ಲಿ 3⁻1 ಅದ, 3⁻1. ಇದು ಚಿಕ್ಕ ಘಾತ ಸಂಖ್ಯೆ ಇದ್ದದಕ್ಕೆ ನಾವೇನಂತೇವಿ? ಮಸ. ಅರ್ಥ ಆಯ್ತಾ? ಈ ತರನು ಕೇಳಿದಾಗ ನಿಮ್ಗೆ ಬಿಡ್ಸಕ ಬರಬೇಕು. ಬರ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ರೀತಿ ಕೇಳೋದನ್ನ ನೋಡ್ರಿ. 3ನೇ ಕ್ವಶನ್. ಈ ತರ ಅನೇಕ ಕ್ವಶನ್ಗಳು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಬರುತ್ತವೆ. ನಾನು ನಿಮ್ಗೆ ಇನ್ನ ಅನೇಕ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ನಿಮ್ಗೆ ಬೇಸಿಕ್ ಲಸ ಮಸ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಯಾವ ರೀತಿ ಕಂಡು ಹಿಡಿಬೇಕಂತ ಹೇಳಿ ನಾ ಹೇಳ್ಕೊಡತ್ತೀನಿ. ಹೌದಾ? ನೋಡ್ರಿ, 2 ಸಂಖ್ಯೆಗಳ ಮಸ ಲಸ 48 ಆಗಿದೆ. 2 ಸಂಖ್ಯೆಗಳ ಮಸ ಲಸ 48 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 12 ಇದ್ದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ. ಹೌದಾ? 48 2 ಸಂಖ್ಯೆಗಳ ಲಸ ಮಸ ಕೂಡಿ 48 ಅದ. ಬಟ್ ಈ ಒಂದು ಸಂಖ್ಯೆ ಎಷ್ಟದಪ್ಪ? 12 ಅದ. ಅಂತದ್ದು ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ. ವೆರಿ ಸಿಂಪಲ್. ನೋಡ್ರಿ, ನಿಮ್ಗೊಂದು ಫಾರ್ಮಲ್ ಗೊತ್ತಿರ್ಬೇಕು. ಯಾವದಪ್ಪ ಅಂದ್ರ ಲಸ ಇಂಟು ಮಸ. ಲಸ ಇಂಟು ಮಸ ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಅಂತ ಬರ್ತೈತಿ. ಹೌದಾ? ಎರಡನೇ ಸಂಖ್ಯೆ ಕಂಡು ಹಿಡಿಬೇಕಾದ್ರೆ ಲಸ ಮಸ ಅವುಗಳದ್ದು ಇದು ವ್ಯಾಲ್ಯೂ ಕೊಟ್ಟಾನ್ರಿ. ಎಷ್ಟ್ರಿ? 48 ಇಸ್ ಈಕ್ವಲ್ ಟು ಒಂದನೇ ಸಂಖ್ಯೆ ಎಷ್ಟತ್ ಕೊಟ್ಟಾರೆ? 12 ಅಂತ ಬರ್ಕೋಬೇಕು. ಕಂಡು ಹಿಡಿಬೇಕಾದ್ರೆ ಯಾವ್ರಿ? ಎರಡನೇ ಸಂಖ್ಯೆ. ಹೌದಾ? ನೋಡ್ರಿ, ಎರಡನೇ ಸಂಖ್ಯೆ. ಈಗ ನಮ್ಗೆ ಎರಡನೇ ಸಂಖ್ಯೆ ಬೇಕು. ಈ 12 ಈಕ್ವಲ್ ಟು ಇಚ್ಚಿಕಟ್ಟಂದ್ರೆ ಏನಾಗ್ತೈತಿ? ಇಂಟು ಇದ್ದುದು ಡಿವೈಡೆಡ್ ಬೈ ಆಗ್ತೈತಿ, ಮೈನಸ್ ಇದ್ದುದು ಪ್ಲಸ್ ಆಗ್ತೈತಿ, ಪ್ಲಸ್ ಇದ್ದುದು ಮೈನಸ್ ಆಗ್ತೈತಿ, ಭಾಗಾಕಾರ ಇದ್ದುದು ಗುಣಾಕಾರ ಆಗ್ತೈತಿ. ನೆನಪೇ. ಹೌದಾ? ಈಗ ಇದು 12 ನಾವು ಈಚೆ ಕಡೆ ತಂದಾಗ ಏನಾಗ್ತೈತಿ? ಭಾಗಾಕಾರ ಆಗ್ತೈತಿ. ಯಾಕಂದ್ರೆ ಇಲ್ಲಿ
ಗುಣಾಕಾರ ಐತಿ ಹೌದಾ. ಇಲ್ಲೇನು ಎರಡನೇ ಸಂಖ್ಯೆ ಹೌದಾ. ನೋಡ್ರಿ ಎರಡನೇ ಸಂಖ್ಯೆ ನೋಡ್ರಿ 12 ಎಸ್ಲೆ 48 ರೀ. 12 ಒಂದ್ಲೆ 12 ನಾಲ್ಕಲೆ 48. ನಿಮ್ಮ ಆನ್ಸರ್ ಯಾವ್ದ್ರಿ 4. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿ ಏನಪ್ಪಾ ಅಂದ್ರೆ ನಿಮಗೆ HCF ಮತ್ತು LCMಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗ್ತವ. ಎಲ್ಲರೂ ಏನು ಮಾಡ್ತೀರಿ ಬರೀ ದೊಡ್ಡ ದೊಡ್ಡ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಕೊತ ಹೋಗ್ತೀರಿ, ಟಫ್ ಇರ್ತಕ್ಕಂಥವು ಅಷ್ಟೇ ಮಾಡ್ಕೊತ ಹೋಗ್ತೀರಿ. ಸೊ ಸಿಂಪಲ್ ಬೇಸಿಕ್ ಮೆಥಡ್ ನಿಮ್ಗೆ ಗೊತ್ತಿದ್ದಾಗ ಮಾತ್ರ ಏನಾಗೈತಪ್ಪ ಅಂದ್ರೆ ಎಲ್ಲ ಲೆಕ್ಕಗಳು ಕೂಡ ಬಳಸಬಹುದು. ಇವು ಲೆಕ್ಕ ಎಲ್ಲಿ ಈಸಿ ಆಗ್ತಾವಪ್ಪ ಅಂದ್ರೆ ನಿಮ್ಗೆ ಎಲ್ಲರೂ ಲೆಕ್ಕನಾಗ 1/2 ಡಿವೈಡೆಡ್ ಬೈ 1/4 ಇತ್ತಂದ್ರೆ ನಿಮ್ಗೆ ಲೆಕ್ಕ ಮಾಡಕ್ಕೆ ಬರಲ್ಲ. ಆಳ್ಯಾಗ 2 4 ನಾವು ಏನು ಮಾಡ್ಬೇಕಾಗ್ತದ ಲಸ ತೆಗೆದು ಅವು ಮೈನಸ್ ಮಾಡ್ಕೋಬೇಕಾಗ್ತದ. ಅದಕ್ಕೋಸ್ಕರ ನಿಮ್ಗೆ ಏನು ಬೇಕಪ್ಪ ಅಂದ್ರೆ HCF ಮತ್ತು LCM ಬೇಕೇ ಬೇಕಾಗುತ್ತದೆ. ಅದಕ್ಕೋಸ್ಕರ ಡೈಲಿ ಒಂದೊಂದು ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಸಿಂಪಲ್ ಮೆಥಡ್ ಹಂತತನ ಏನು ಮಾಡ್ತೀನಿ ಬೇಸಿಕ್ ಅನ್ನ ತಿಳಿಸ್ಕೊತ ಹೋಗ್ತೀನಿ. ನೆಕ್ಸ್ಟ್ ನಿಮ್ಗೆ ಚಾಪ್ಟರ್ ವೈಸ್ ಏನು ಮಾಡ್ತೀನಪ್ಪ ಅಂದ್ರೆ ಸಿಲೆಬಸ್ ಪ್ರಕಾರ ನಿಮ್ಗೆ HD ಆಗಿರ್ಬೋದು, FD ಆಗಿರ್ಬೋದು, KS, KPSC ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ನಿಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಏನು ಮಾಡ್ತೀನಿ ಡೈಲಿ ಕ್ಲಾಸ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.